ನೀವು ನೋಡ್ತಾ ಇರ್ಬೋದು ನೆಲ್ಲಿ ಮೂಳೆ ಒಳಗೆ ಇರೋದೆಲ್ಲ ಎಳ್ದ್ಬಿಟ್ಟಿದ್ದು ನೋಡು, ರೋಲ್ ಕಾಣಿಸ್ತದೆ. ಮಟನ್ ಬಿರಿಯಾನಿ ನೆಲ್ಲಿ ಮೂಳೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಇರತಕ್ಕಂಥ ಮಾಂಸ ನೋಡಿ, ಇನ್ನು ಇದನ್ನೆಲ್ಲ ಕಿತ್ಕೊಂಡು ಹಂಗೆ ತಿಂದ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. 2 ಮೊಸರು ಗೊಜ್ಜು ಪ್ಯಾಕೆಟು ತಗೊಂಡೆ. ಇಲ್ಲೇ ಮಟನ್ ಬಿರಿಯಾನಿ ಹೊಸಕೋಟೆದು, ಯಾವ ಹೋಟ್ಲದಂತ ಲಾಸ್ಟಲ್ಲಿ ಹೇಳ್ತೀನಿ. ನಾನು ಪಾರ್ಸಲ್ ತಗೊಬಂದ್ಬಿಟ್ಟು ಅಲ್ಲಿ ತಿನ್ನೋಕ್ಕಾಗಿಲ್ಲ, ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಮಟನ್ ಬಿರಿಯಾನಿ ವಾ ಬಿಸಿ ಬಿಸಿ, ಖಂಡಿತವಾಗ್ಲೂ ಪೀಸ್ಗಳು ಒಳಗಡೆ ಐತೆ, ತೋರಿಸ್ತೀನಿ ನಿಮಗೆ. ಈಗ ಮಾಡಿದ್ರು ಬಿಸಿ ಗುರುಗಳೇ ನೋಡಿ ಪೀಸ್ಗಳು. ಮಟನ್ ಬಿರಿಯಾನಿ ಈ ಕಡೆ ಸ್ವಲ್ಪ ಹಂಗೆ ತಿಂತಾರಣ. ಸಕ್ಕತ್ತಾಗಿದೆ ನೋಡಿ, ಬಿಸಿ ಪೀಸ್ ಮಾತ್ರ ಟೇಸ್ಟ್ ನೋಡೋಣ. ಅಲ್ಲೇ ಒಂದು ಪ್ಲೇಟ್ ಕೊಡಂದ್ರೆ ನನಗೆ ಲಾಸ್ಟ್ ಆಗೋಯ್ತಂತೆ ಪ್ಲೇಟು. ಅದರಲ್ಲಿ ಸ್ವಲ್ಪ ಹಾಕೋಣ, ಬಿಸಿ ಇರಿ. ಬನ್ನಿ ಗುರುಗಳೇ, ನಿಮಗೂ ಇದೆ ನೆಲ್ಲಿ ಮೂಳೆ ಹಾಕಂತ ಹೇಳಿದ್ದೆ, ಅದು ಹಾಕಿ ಅದ್ರ ಮೇಲೆ ಹಾಕ್ಕೊತ ಇದ್ದೀನಿ. ಚಿಕ್ಕ ಪ್ಲೇಟು ಅದ್ರ ಮೇಲೆ ಮುಚ್ಚಲಾಯ್ತಲ್ಲ, ಬಿಸಿ ಪೀಸ್ಗಳೆಲ್ಲ ಒಳಗೆ ಹಾಕಿದ್ದಾರೆ. ಗುರುಗಳೇ ಸಖತ್ತಾಗಿದೆ ಪ್ರಾಮಿಸು. ಬಿರಿಯಾನಿ ಮಾತ್ರ ತೆಗಿಯೋಕ್ಕಾಗ್ತಾಯಿಲ್ಲ, ಒಳಗೆ ಇದೆ ಪೀಸ್ಗಳು. ಇರೋ ತೆಗೆದು ಬಿಡ್ತೀನಿ ನಿಮಗೋಸ್ಕರ. ನೆಲ್ಲಿ ಮೂಳೆನಾ? ನೆಲ್ಲಿ ಮೂಳೆನೇ ಅಲ್ಲಪ್ಪ, ನೆಲ್ಲಿ ಮೂಳೆ ಒಳಗೆ ಹಾಕ್ಬಿಟ್ಟಿದ್ದಾನೆ ಹಂಗೆ. ನೋಡಿ ಪೀಸ್ ಮಾತ್ರ ಸಖತ್ತಾಗೈತೆ, ಬಿಸಿ ಹಿಡ್ಕೊಳಕ್ಕಾಗ್ತಾಯಿಲ್ಲ. ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಮೂಳೆ ಹೆಂಗೈತೆ, ಸೂಪರ್. ಖಂಡಿತವಾಗ್ಲೂ ಸೂಪರ್ ಆಗೈತಪ್ಪ. ಲಾಸ್ಟಲ್ಲಿ ಹೇಳ್ತೀನಿ ಯಾವ ಹೋಟ್ಲದ್ದು ಏನಂತ. ಪರವಾಗಿಲ್ಲ ಗುರು, ಹೊಸಕೋಟೆ ಬಿರಿಯಾನಿ ಮೋಸ ಇಲ್ಲ. ಪಾರ್ಸಲು 310 ರೂಪಾಯಿ ತಗೊಂಡ್ರು, ಪ್ಲೇಟ್ ಆಗೋಯ್ತಂತ. ಇಲ್ಲಿ ನೋಡಿ, ಬಂತು ನೋಡಿ ಪೀಸ್ ಕೊರಗಲೆ. ಎಲ್ಲಿ ಮುಳುಗೆ ಹಾಕಿದ್ದಾರೋ ಇಲ್ಲೋ, ಒಳಗಡೆ ಹಾಕಿರ್ಬೋದು. ಒಂದು ಕೈಲಿ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಏನು ಬೈಕೋಬೇಡಿ. ಇನ್ನು ಮುಂದಕ್ಕೆ ಒಳ್ಳೆ ರಿವ್ಯೂ ಕೊಡ್ತೀನಿ ನಾನು. ನಾನು ನೆಲ್ಲಿ ಮೂಳೆ ತೋರಿಸ್ಬಿಡ್ತೀನಿ ನಿಮ್ಗೆ ಫಸ್ಟು. 12 ಗಂಟೆಗೆ ನಾನು ಸಮಾಧಾನ ಇಲ್ಲ, ಬೇಕಾದ್ರೆ ಅವಾಗ ವಿಡಿಯೋ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಸ್ವಲ್ಪ ಮೊಸರು ಬಜ್ಜಿ ಹಾಕೋಣ. ಸಾಕು ಸಾಕು ಸಾಕು. ನಿಜವಾಗ್ಲೂ ಚೆನ್ನಾಗೈತೆ. ತೋರಿಸ್ಬಿಡ್ತೀನಿ ಗುರುಗಳೇ. ನೆಲ್ಲಿ ಮೂಳೆ ಇದೇ ಗುರುಗಳೇ, ನೆಲ್ಲಿ ಮೂಳೆ ಬಂತು ನೋಡಿದ್ರಾ? ಒಳಗೆ ಎಲ್ಲ ಹಂಗೆ ಇರ್ಬೋದು. ನೆಲ್ಲಿ ಮೂಳೆ ಇದೆ. ಇನ್ನೊಂದು ಹಾಕಿದಾರ? ಇನ್ನೊಂದು ಹಾಕ್ದಂಗಿದ್ದಾರಪ್ಪ. ಅದನ್ನು ಬಿಸಿ ಗುರುಗಳೇ. ಯಾವುದೋ ದೊಡ್ಡ ಪೀಸು ನೋಡಿ. ನೆಲ್ಲಿ ಮೂಳೆ ಆಮೇಲೆ ತಿನ್ನೋಣ. ಚೆನ್ನಾಗೈತೆ ಗುರುಗಳೇ, ದೇವ್ರನಿಗೂ ಮೋಸ ಇಲ್ಲ. ಖಂಡಿತವಾಗ್ಲೂ ಫುಡ್ಡು
ಸಕ್ಕತ್ತಾಗೈತೆ ನೋಡಿ ನೆಲ್ಲಿ ಮೂಳೆ. ಮಾಂಸನೂ ಚೆನ್ನಾಗೈತೆ. ನೀವು ಟೈಮ್ಗೆ ಊಟ ಮಾಡಿ, ಹೊಟ್ಟೆಗೆ ಯಾವ್ದು ಮಿಸ್ ಆದ್ರೂ ಊಟ ಮಿಸ್ ಮಾಡಬಾರ್ದು. ನಾವಿಷ್ಟು ಕಷ್ಟಪಡಿದ್ರೆ ಹೊಟ್ಟೆಗೆ ಬಟ್ಕೆ. ನೋಡಿ ಇನ್ನೊಂದು ಪೀಸ್ ಬಂತು. ಒಳಗಡೆ ಹಾಕ್ಬಿಟ್ಟವ್ರೆಲ್ಲ ನೋಡಿ. ನಿಮಗೆ ವಿಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇರ್ಬೋದು, ನನಗೆ ಮಾತ್ರ ಕೈ ದೊಡ್ಡ ದೊಡ್ಡ ಪೀಸ್ಗಳವು. ನೆಲ್ಲಿ ಮೂಳೆ ಕಚ್ಚಿದೆ, ಅದರಲ್ಲಿರೋದೆಲ್ಲ ತೆಗಿತೀನಿ ಸಾರಾಂಶ. ಸೂಪರ್ ಗುರುಗಳೇ. ಲಾಸ್ಟಲ್ಲಿ ಹೇಳ್ತೀನಿ ತಿಂದ್ಬಿಟ್ಟು ನಿಮಗೆ. ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ತಿಂದ್ಬಿಟ್ಟು. ಸರಿ, ಇದು ಕಟ್ ಮಾಡ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ನೆಲ್ಲಿ ಮೂಳೆ ಒಳಗಿರೋದೆಲ್ಲ ಎಳ್ದ್ಬಿಟ್ಟಿದ್ದು ನೋಡು, ಗೋಲ್ ಕಾಣಿಸ್ತದೆ. ಮಟನ್ ಬಿರಿಯಾನಿ ನೆಲ್ಲಿ ಮೂಳೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿರತಕ್ಕಂಥ ಮಾಂಸ ನೋಡಿ. ಇನ್ನು ಇದನ್ನೆಲ್ಲ ಕಿತ್ಕೊಂಡು ಹಂಗೆ ತಿಂದ್ಬಿಡ್ತೀನಿ ಕ್ಲೀನಾಗಿ. ಯಾವುದೂ ಎಮ್ಕೆಗಳು ಬಿಟ್ಟಿಲ್ಲ. ಚೆನ್ನಾಗಿತ್ತು. ಅಂದರೆ ಪೀಸ್ಗಳು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ರು ಅಷ್ಟೇ. ನಾನು ಹೇಳೋದು ಯಾವ ಹೋಟ್ಲಂತ ಹೆಸರು ಹೇಳಲ್ಲ, ಟೇಸ್ಟ್ ಎಲ್ಲ ಸೂಪರು. ಪೀಸ್ಗಳು ಮಾತ್ರ ಕಮ್ಮಿ ಹಾಕಿದ್ರು, ಅದೊಂದು ಅಷ್ಟೇ. ಟೇಸ್ಟ್ ಗೀಸ್ಟ್ ಎಲ್ಲ ಸೂಪರ್ ಆಗಿತ್ತು. ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಗುರುಗಳೇ. ನೆಕ್ಸ್ಟು ನಾನು ಪೇಸು ಫುಡ್ಡು ರಿವ್ಯೂ ವಿಡಿಯೋ ಮುಖಾಂತರ ನಾನು ಮಾತನಾಡ್ತಕ್ಕಂಥದ್ದು ಪೇಸು ಆಗಲಿ ವಿಡಿಯೋ ಆಗಲಿ ನೆಕ್ಸ್ಟ್ ವಿಡಿಯೋ ಆಗಲಿ ಮಾಡ್ತಾಯಿರ್ತೀನಿ. ಹಿಂಗೆ ಸಪೋರ್ಟ್ ಮಾಡಿ. ಚೆನ್ನಾಗಿತ್ತು. ಇನ್ನು ಹೋಟ್ಲ್ ಹೆಸರಲ್ಲೇ ಹೇಳೋದು ಬೇಡ, ಇನ್ನು ನಾವು ಹೇಳೋದು ಇನ್ನೊಬ್ಬನ ಯಾರೋ ಕಮೆಂಟ್ ಹಾಕೋದು. ಊಟ ಮಟನ್ ಬಿರಿಯಾನಿ ಮಾತ್ರ ಸೂಪರ್, 100% ಓಕೆ. ಆದರೆ ಪೀಸ್ಗಳು ಕಡಿಮೆ ಇತ್ತು ಅಷ್ಟೇ. ಕ್ಲೀನಾಗಿ ನೋಡಿ, ನೆಲ್ಲಿ ಮೂಳೆ ಇರೋದಾಗ ಎಲ್ಲ ಎಳೆದ್ಬಿಟ್ಟು ಒಳಗಡೆ ಇರೋದೆಲ್ಲ. ಅಲ್ಲಿಗೂ ಇನ್ನೂ ಕುಟ್ತಾ ಇದ್ದೀನಿ, ಏನಾನ ಸೇರ್ಕೊಂಡಿರೋದು ಬಿಡ್ಬೋದು ಅಂತ ಇಲ್ಲ. ಅಷ್ಟೇ, ಸೂಪರಾಗೈತೆ. ಹಿಂಗೆ ಸಪೋರ್ಟ್ ಮಾಡಿ. ಹೆಸ್ರೇನು ಹೇಳೋದು ಬೇಡ ಬಿಡಿ, ಚೆನ್ನಾಗಿತ್ತು. ಆದರೆ ಇನ್ನೊಂದು 2-3 ಪೀಸ್ಗಳು ಎಕ್ಸ್ಟ್ರಾ ಹಾಕಿದರೆ ಚೆನ್ನಾಗಿ ಖುಷಿ ಆಗ್ತಾಯಿತ್ತು ಅಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಪೇಸ್ ರಿವ್ಯೂ, ಒಳ್ಳೆ ಫುಡ್ ರಿವ್ಯೂ ಮಾಡ್ತೀನಿ ನಾನು. ಎಲ್ಲ ಸ್ಥಳಗಳದ್ದು ಹೋಟ್ಲುಗಳು ಅವ್ರ ಪರ್ಮಿಷನ್ ತಗೊಂಡೆ ನಾನು ವಿಡಿಯೋ ಮಾಡ್ತೀನಿ. ಆ ಹೋಟ್ಲ್ ಅವ್ರದ್ದು ಇರೋದೇ ಹೇಳ್ತೀನಿ ನಾನು. ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ಆ ಥರ ಮಾಡಬಾರ್ದು. ಊಟ ಚೆನ್ನಾಗಿದೆಯಾ, ಸ್ವಲ್ಪ ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಆ ಹೋಟ್ಲು ಸರಿಯಿಲ್ಲ, ಈ ಹೋಟ್ಲು ಸರಿಯಿಲ್ಲ ಅಂತ ದಯವಿಟ್ಟು ಯಾರು ಹೇಳೋಕ್ಕೆ ಹೋಗ್ಬಾರ್ದು. ಬಿಸ್ನೆಸ್ಗಳು ಲಕ್ಷಾಂತರ ರೂಪಾಯಿ ಹಾಕಿ ಬಂಡವಾಳ ಹಾಕಿರ್ತಾರೆ, ಪಾಪ ಕೆಟ್ಟೋಗ್ಬಿಡುತ್ತೆ. ಅವ್ರಿಗೆ ಹೇಳ್ಕೊಡ್ಬೇಕು, ಇಷ್ಟು ಕಮ್ಮಿ ಆಗಿತ್ತು ಅಂತ ಹೇಳ್ಕೊಟ್ಟು ಇದು ಮಾಡೋಣ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.